ಕಿರುತೆರೆ ನಟ ಮಡೆನೂರು ಮನು ಇವರು ರಾಕೇಶ್ ಅವರ ಜೊತೆ ಕೆಲಸ ಮಾಡಿದ್ದಾರೆ. ಅವರ ಸಹೋದ್ಯೋಗಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತಾಡ್ಸೋಣ. ಮನು ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ ಸರ್, ಯಾವಾಗ ಗೊತ್ತಾಯಿತು ಈ ವಿಷಯ? ಏನಾಗಿತ್ತು ರಾಕೇಶ್ ಅವರಿಗೆ? ಮೇಡಮ್ ಮಧ್ಯ ಒಂದು 3:30 ರಾತ್ರಿಲಿ ನಯನ ಕಾಲ್ ಮಾಡಿದ್ಲು. ನಾನು ಏನಪ್ಪ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಾಳ ಅಂತ ಇದ್ದಾಗ ಆಗ ಹೇಳಿದ್ಲು, ಏನೋ ಪಲ್ಸ್ ಏನೋ ಕಡಿಮೆ ಆಗ್ತಿದೆ, ಕಡಿಮೆಯಾಗಿ ಏನೋ ಇದಾಗಿದೆ. ರಾಖಿಗೆ ಮೆಹಂದಿ ಫಂಕ್ಷನ್ಗೆ ಹೋಗಿದ್ದಂತ ನೆನ್ನೆ. ಓಕೆ. ಅಲ್ಲಿ ಏನೋ ಸುಸ್ತಾಗಿ ಕುಸ್ತು ಬಿದ್ದಾಗ ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋತ್ತಿಗೆ ಇದಾಗಿರೋದು ಅಂತ ಹೇಳಿದ್ಲು. ಓಕೆ. ಅವರ ಫ್ಯಾಮಿಲಿ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ನಿಮಗೆ ಸರ್? ಇನ್ನೂ ಇಲ್ಲ, ಏನು ಗೊತ್ತಿಲ್ಲ ಮೇಡಮ್. ಇನ್ನು ಫ್ಯಾಮಿಲಿ ನಾವು ಇನ್ನೂ ಇಲ್ಲ. ನಾನು ಊರಲ್ಲಿದ್ದೀನಿ. ಇನ್ನು ನಮ್ಮ ಅಕ್ಕನ ಮಗ ಒಬ್ರು ತೀರೋಗಿದ್ರು. ಅವ್ರದ್ದು ಇವತ್ತು ನಾಲು ತುಪ್ಪ ಇತ್ತು. ಅದು ಮುಗಿಸ್ಕೊಂಡು ಹೊರಡಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಚೆನ್ನಾಗೇ ಇದ್ದ. ಅವೆಲ್ಲ ಮೊನ್ನೆ ಎಲ್ಲ ಬಂದಿದ್ದ, ಬೆಂಗಳೂರಿಗೆ ಬಂದಿಗೆ ಒಂದು ತಿಂಗಳು ಸಿಕ್ಕಿದ್ದ. ಕಾಂತಾರ ಸಿನಿಮಾದಲ್ಲೂ ಒಳ್ಳೆ ರೋಲ್ ಸಿಕ್ಕಿದೆ ಅಂತ ಹೇಳಿದ್ದ. ಚೆನ್ನಾಗಿ ಮಾಡ್ತಾ ಇದೀನಿ ಕಣೋ ಅಂತ ಅಂದಿದ್ದ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸ್ತಿದ್ರಾ? ಇಲ್ಲ ಮೇಡಮ್, ಆರೋಗ್ಯದ್ದು ಏನು ಇಲ್ಲ. ಪಾಪ ಚೆನ್ನಾಗೇ ಇದ್ದ. ಆರೋಗ್ಯದ್ದು ಏನು ತೊಂದರೆ ಏನಿಲ್ಲ. ಈಗ ಒಂದು ಏನೋ ಒಂದು 3-4 ತಿಂಗಳ ಒಂದು ಚಿಕ್ಕದಾಗ ಒಂದು ಆಕ್ಸಿಡೆಂಟು ಕೂಡ ಆಗಿತ್ತು ಚಿಕ್ಕದಾಗೆ. ಅವಾಗ ಪಾಪ ಮುಖಕ್ಕೆಲ್ಲ ಒಂಚೂರು ರೇಟ್ ಬಿದ್ದಿತ್ತು. ಅವಾಗ ಏನಿಲ್ಲ, ಚೆನ್ನಾಗಿ ಆಗಿದ್ದ, ರಿಕವರಿ ಆಗಿದ್ದ. ಕಾಂತಾರ 2 ಮಾಡ್ತಾ ಇದ್ದೀನಿ, ಹಿಂಗೆಲ್ಲ ಆಗ್ಬಿಡ್ತು, ಬೇಗ ರಿಕವರಿ ಆಗುತ್ತೆ, ಮತ್ತೆ ಶೂಟಿಂಗ್ ಹೋಗ್ಬೇಕು ಅಂತ ಹೇಳ್ತಿದ್ದ. ಅದಾದ್ಮೇಲೆ ಮಧ್ಯೆ ಎಲ್ಲ ಜಿ ಕನ್ನಡ ಶೋಗಲ್ಲೆಲ್ಲ ಮಾಡಿದ್ದಾನೆ ಮತ್ತೆ. ಚೆನ್ನಾಗೇ ಇದ್ದ ಮೇಡಮ್. ಎಲ್ಲರೂ ಕೊಟ್ಟು ಚೆನ್ನಾಗಿ ಒಂದು ಪಾಪ ಯಾರನ್ನೂ ಕೂಡ ಇದ್ ಮಾಡ್ಕೊಂಡಿಲ್ಲ. ಯಾರಿಗೂ ದ್ವೇಷ ಆಗ್ಲಿ, ಯಾರಿಗೂ ಇದಾಗ್ಲಿ, ಅಷ್ಟು ಚೆನ್ನಾಗಿದ್ದ. ಎಲ್ಲರೂ ಕೊಟ್ಟು ಅಷ್ಟೇ ರೆಸ್ಪೆಕ್ಟ್. ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ಅಷ್ಟೇ ಒಂದು ಮಿಂಗಲ್ ಆಗ್ತಿದ್ದ. ಅಷ್ಟು ಚೆನ್ನಾಗಿದ್ದ. ಆಮೇಲೆ ಎಲ್ಲರೂ ಕೊಟ್ಟು ಚೆನ್ನಾಗಿದ್ದಾನೆ. ಯಾರು ಶತ್ರು ಆಗ್ಲಿ ಇದಾಗ್ಲಿ ಯಾರು ಇಲ್ಲ ಅವನಿಗೆ. ರೈಟ್ ಮನು ಅವರೇ, ಅವರ ಮನೆಯವರಿಗೆ ಸಮಾಧಾನ ಹೇಳಿ, ನೀವು ಕೂಡ ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಹತ್ತಿರದಲ್ಲಿ ನೋಡೋರಿಗೆ ತುಂಬ ಆಘಾತ ಇದು. ಅವ್ರನ್ನ ತೆರೆ ಮೇಲೆ ನೋಡಿದವ್ರಿಗೇ ಇಷ್ಟೊಂದು ಶಾಕ್ ಆಗ್ತಾ ಇದ್ರೆ ನಿಮ್ಮ ನೋವು ಅರ್ಥ ಆಗುತ್ತೆ. ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.